ವೆಸ್ಟ್ ಬೆಂಗಾಲ್ ಏನಾಯ್ತು ಸರ್? ಯಾಕೆ ಸರ್ ವೆಸ್ಟ್ ಬೆಂಗಾಲ್ ಅಫಿಷಿಯಲ್ ಮಿಷನ್ ವೆಸ್ಟ್ ಬೆಂಗಾಲ್ ಇಸ್ ಎಲೆಕ್ಷನ್ ಮಿಷನ್, ಅಫಿಷಿಯಲ್ ಮಿಷನ್ ಎಷ್ಟು ದುರುಪಯೋಗ ಮಾಡಬೇಕು ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ಇತರ ಸ್ಟೇಟ್ಗಳಲ್ಲಿ ಇಲ್ಲದೆ ಇರುವಂತದ್ದು ಯಾಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾತ್ರ ಯಾಕೆ ಆ ಎಕ್ಸ್ಪೆಕ್ಟೇಷನ್ ನಿಮಗೆ? ಮಾಡೋದು ಬಹಳ ಪ್ರಯತ್ನ ಮಾಡೋದು ಆಗಿಲ್ಲ. ಈಗೆಲ್ಲ ಆಗಿ ವೋಟ್ಗಳೆಲ್ಲ ಡಿಲೀಟ್ ಮಾಡಿ 2 ಲಕ್ಷಕ್ಕೂ ಹೆಚ್ಚು ಏನಪ್ಪ ಹಲೋ ಇನ್ನು 8,000 ಆಗಿದೆ ಅಂತ ಡಿವಿಜನ್ 12 ಇತ್ತು ಅಂದ್ರು 8,000. ದಾವಣಗೆರೆನಲ್ಲಿ ಆಲ್ಮೋಸ್ಟ್ 20,000 ರಿಂದ 30,000 ಲೀಡ್ ಬರಬೇಕಾಗಿತ್ತು, ಬಟ್ ಕಡಿಮೆ ಬರ್ತಾ ಇದೆ. ಏನು 30,000 ಇವಾಗ ಗೊಂದಲ ಆದ್ಮೇಲೆ 20,000 ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಚುನಾವಣೆ ಕಂಫರ್ಟಬಲ್ ಆಗಿ ಗೆಲ್ತೀವಿ ಅನ್ನೋದು ನಮ್ಮ ವಿಶ್ವಾಸ. ಅಷ್ಟು ಮತ ಬರ್ಲಿಕ್ಕೆ ಏನ್ ಕಾರಣ ಏನು? ಇವೆಲ್ಲ ನಾನು ಮಾತಾಡಕ್ ಹೋಗಲ್ಲ. ಈಗಾಗಲೇ ಬೆಳಗ್ಗೆ CM ಹೇಳಿದ್ದಾರೆ. ನಾನಿನ್ನ ಅದ್ರ ಮೇಲೆ ವಾಪಸ್ ಆದಂತ ಎಲ್ಲ ಬೆಳವಣಿಗೆಗಳು ಒಂದ್ ರೀತಿ ಕೈಗನ್ನಡಿ ಅಂದಂಗೆ ಕಾಣ್ತದೆ ಸರ್ ಸದ್ಯದ ಲೆಕ್ಕಾಚಾರದ ಪರಿಸ್ಥಿತಿಗಳೆಲ್ಲ. ಕೈಗನ್ನಡಿ ಅಲ್ಪಸಂಖ್ಯಾತ ಮತಗಳು ಸ್ವಲ್ಪ ಕನ್ವರ್ಟ್ ಆಗಿ ರಿಸಲ್ಟ್ ಅಲ್ಲಿ ನೋಡಿದ್ರೆ ಸಿಪಿಐ ಏನಾದ್ರು ಲೈಟ್ ಆಗಿ ತಗೊಂಡಿದ್ರು ಕಾಂಗ್ರೆಸ್ ಪಾರ್ಟಿ ಅಂತ ಅನ್ಸುತ್ತೆ. ಈಗ ಸಿಪಿಐ ಏನು ಲೈಟ್ ಆಗಿ ತಗೊಂಡಿದ್ದಿಲ್ಲ. ಯಾವುದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಲೈಟ್ ಆಗಿ ತಗೊಂಡಿದ್ರು. ಮೈನಾರಿಟೀಸ್ ಸ್ಪೇಸ್ ಸ್ವಲ್ಪ ತಗೊಂಡು ಕೆಲವೊಂದು ನಾಯಕರು ಮುಸ್ಲಿಂ ನಾಯಕರು ಕೆಲಸ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಈ ರಿಸಲ್ಟ್ ಸ್ವಲ್ಪ ಆತರ ಅನ್ಸ್ತಾ ಇದೆ ಸರ್. ಯಾಕಂದ್ರೆ ಒಂದು 15,000 ನಾನೇನು ಮಾತಾಡಲ್ಲ. ಚೀಫ್ ಮಿನಿಸ್ಟರ್ ಅಲ್ಲೇ ಮಾತಾಡಿದೆ. ರಿಪೋರ್ಟ್ಸ್ ಎಲ್ಲ ಬಂದಿದೆ. ಈಗ ಅದನ್ನೆಲ್ಲ ಡಿಸ್ಕಷನ್ ಸ್ಟೇಜ್ಗೆ ನಾನು ತರೋದು ಇಷ್ಟ ಆಯ್ತು. ಮುಂದಕ್ಕೆ ಏನಾಗಬೇಕು ಆ ಕೆಲಸ ಮಾಡ್ತೀನಿ. ಆಗು ಹೋಗೋ ಬಗ್ಗೆ ನಾವು ಲೆಕ್ಕಾಚಾರ ಹಾಕದೆ ದಾವಣಗೆರೆಯಲ್ಲಿ ಬೈ ಚಾನ್ಸ್ ಏನಾದ್ರು ಸರ್ ಕೊನೆ ಹಂತದಲ್ಲಿ ಸೋಲ್ ಏನಾದ್ರು ಆಯ್ತು ಅಂದ್ರೆ ಆವಾಗ ಯಾವ್ದಾದ್ರು ಲೀಡರ್ ಮೇಲೆ ಆಕ್ಷನ್ ಆಗ್ಬಹುದಾ? ಸೋಲು ಗೆಲುವು ಎಲ್ಲ ಡಿಫ್ರೆಂಟ್. ಅದೆಲ್ಲ ಪಬ್ಲಿಕ್ ಅಲ್ಲಿ ಮೀಡಿಯಾ ಮುಂದೆ ಮಾತಾಡೋಷ್ಟು ಮೂರ್ಖನಲ್ಲ. ನನ್ನ ಯಾರೋ ರೋಡಲ್ಲಿ ಏನೋ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾರಲ್ಲ ಆ ರೀತಿ ನನಗೆಲ್ಲ ಕ್ವಶನ್ಗಳೆಲ್ಲ ಹಾಕಿಸ್ಕೊಳ್ಳಿ. ಸರ್ ಒಟ್ಟಾರೆ 5 ರಾಜ್ಯದ ಚುನಾವಣೆ ರಾಜ್ಯದ ಉಪಚುನಾವಣೆ ಎಲ್ಲಾ ರಿಸಲ್ಟ್ ರಾಜ್ಯದಲ್ಲಿ ಏನಾದ್ರು ಬೆಳವಣಿಗೆಗಳಿಗೆ ಕಾರಣ ಆಗುತ್ತಾ ಅಥವಾ ಇಲ್ಲಿ ಏನಾದ್ರು ವಿಶೇಷ? ರಾಜ್ಯಕ್ಕೆ ಏನು ಆಗಲ್ಲ ಬಿಡಿ. ಕೆಲವೆಲ್ಲ ಬಹಳ ಖುಷಿಯಾಗಿರ್ಬೋದು, ಕೆಲವು ಬೇಜಾರಾಗ್ಬೋದು. ನಮ್ಮ ರಾಜ್ಯದಲ್ಲಿ ಇವೆಲ್ಲ ಡಬಲ್ ಇಂಜಿನ್ ಸರ್ಕಾರ ಇದ್ದರೂ ಏನು ಮಾಡೋಕ್ಕಾಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.